ಇಲ್ಲ ಮೊಟ್ಟೆ ಯಾರು ಹೊಡೆದ್ರು ಗೊತ್ತಿಲ್ಲ. ಯಾರು ನಮ್ಮ ಪಾರ್ಟಿ ಆಫೀಸ್ ಹತ್ರ ಬರೋ ಅವಶ್ಯಕತೆ ಇರಲಿಲ್ಲ. ಅವರು ನಮ್ಮ ಪಾರ್ಟಿ ಆಫೀಸ್ ಹತ್ರ ಬಂದಿದ್ದಾರೆ. ಅವ್ರು ನ್ಯಾಚುರಲಿ ನಮ್ಮ ಹುಡುಗರಿಗೆ ಕೆರಳಿರ್ಬೋದು. ಅದು ಅವರು ಪ್ರತಿಭಟನೆ ಮಾಡಬೇಕಾಗಿರೋದು ಬೇರೆ ಬೇರೆ ಸ್ಥಳಗಳಿದ್ದು ಅಲ್ಲೋಗಿ ಪ್ರತಿಭಟನೆ ಮಾಡಬೇಕಾಯಿತು. ನಮ್ಮ ಕಚೇರಿ ಹತ್ರ ಬಂದಾಗ ನಮ್ಮವ್ರಿಗೆ ಸ್ವಲ್ಪ ಬೇಜಾರು ಆಗಿರ್ಬೋದು. ಬಟ್ ಯಾರೇ ಆಗಲಿ ಮೊಟ್ಟೆಲಿ ಹೊಡಿತಕ್ಕಂಥದ್ದು ತಪ್ಪೇ. ಅದು ಬೇರೆ ರೀತಿ ಅದನ್ನು ಪ್ರತಿರೋಧ ಮಾಡ್ಬೋದಾಗಿತ್ತು. ಮೊಟ್ಟೆಲಿ ಹೊಡಿತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರಿ, ವಿದ್ಯಾರ್ಥಿಗಳ ಪ್ರತಿಭಟನೆ ಭಾಳ ಜೋರಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ರಹಿಸಿ ಇನ್ನೂ ಕೂಡ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾ ಇಲ್ಲ. ಅಲ್ಲ, ಕೇಂದ್ರ ಸರ್ಕಾರ ಯಾವ ವಿಚಾರದಲ್ಲೂ ಕೂಡ ನಿರ್ಣಯ ತೆಗೆದುಕೊಂಡಿಲ್ಲ. ಹಿಂದೆ ರೈತರುಗಳು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿದ್ರು, ಕೇಂದ್ರದಲ್ಲಿ ದೆಹಲಿನಲ್ಲಿ ಹೋರಾಟ ಮಾಡಿದ್ರು. ಆವಾಗಲೂ ಕೂಡ ಏನು ನಿರ್ಣಯ ತೆಗೆದುಕೊಳ್ಳೋ ಒಂಥರ ಡಿಕ್ಟೇಟರ್ಶಿಪ್ಪನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕರೆದು ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ರೀತಿಗಳನ್ನ ನಾವು ಕಾಣ್ತಾ ಇಲ್ಲ. ಮತ್ತು ಪ್ರಧಾನಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ, ಯಾರಾದರೂ ಕೂಡ ಈ ವಿದ್ಯಾರ್ಥಿಗಳ ಇದರಲ್ಲಿ ಅವ್ರಿಗೆ ತೊಂದರೆ ಕೊಡುವಂಥ ಕೃತ್ಯ ಮಾಡಿದ್ರೆ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ತಗೊತೀವಿ ಅಂತಕ್ಕಂಥ ಟ್ವೀಟನ್ನು ಕೂಡ ನೋಡಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರೋದೇ BJP ಅವರಿಂದ. ಮೊದಲು ಅವ್ರ ಮೇಲೆ ಕ್ರಮ ತಗೋಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಅರ್ಥ ಕಲ್ಪಿಸ್ತಕ್ಕಂಥ ರೀತಿಯಲ್ಲಿ ಮತ್ತು ಏನೋ ಈ ದೇಶ ವಿರೋಧಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡಿದ್ದಾರೆ. ಬಹುಶಃ ಇಷ್ಟೊಂದು ಆಗ್ತಿರಲಿಲ್ಲ. ಯಾಕಂದರೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, 152 ಬಾರಿ ಈ ಈ ಪತ್ರಿಕೆಗಳೆಲ್ಲ ಇದಾಗಿರ್ತಕ್ಕಂಥದ್ದು, ದುರುಪಯೋಗ ಆಗಿರ್ತಕ್ಕಂಥದ್ದು. ಯಾವುದ್ರ ಮೇಲೂ ಕೂಡ ಇದುವರೆಗೂ ಕ್ರಮ ತಗೊಂಡಿಲ್ಲ. ಅದರಿಂದ ಇದರ ದುರುಪಯೋಗ ನಡೀತಾನೆ ಇದೆ. ಇದರ ಮೇಲೆ ಕ್ರಮ ಆಗ್ತಾಯಿಲ್ಲ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಕೂಡ. ಅದರಿಂದ ಅವರು ಪ್ರಧಾನ್ ಅವ್ರ ಮೇಲೆ ಕ್ರಮ ತಗೊಂಡ್ಕೊಂಡಿದ್ರೆ ಬಹುಶಃ ಇಷ್ಟೊಂದು ಕಿಚ್ಚು ಹೆಚ್ಚು ಆಗ್ತಾ ಇರಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವರು ಪ್ರತಿಪಕ್ಷಗಳನ್ನ ಮತ್ತು ಎಲ್ಲರನ್ನೂ ಕೂಡ ಹತ್ತಿಕ್ಕತಕ್ಕಂಥ ಕೆಲಸ, ಡಿಕ್ಟೇಟರ್ಶಿಪ್ ಮಾಡ್ತಕ್ಕಂಥ ಕೆಲಸಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ಬಹುಶಃ ಇದರ ಪ್ರತಿಫಲವನ್ನು ಅವರು ಉಣ್ತಾರೆ ಮುಂದಿನ ದಿವಸಗಳಲ್ಲಿ. ರಾಜ್ಯ BJP ನಾಯಕರುಗಳು ರಾಹುಲ್ ಗಾಂಧಿ ನೀಟ್ ಬಗ್ಗೆ ಮಾತಾಡ್ತಾರೆ, ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಮಾತಾಡ್ತಾರೆ, ಬಿಡದಿ ರೈತರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇಲ್ಲ. ಬಿಡದಿ ರೈತರಿಗೆ ಮಾಡಿರ್ತಕ್ಕಂಥದ್ದೇ BJP ಅವರು JDSನವರು. ಅದನ್ನು ನಾನು ಹೇಳಿದ್ದೀನಿ, ಆಗಲೇ ಮಾಧ್ಯಮದಲ್ಲಿ ಹೇಳಿದ್ದೀನಲ್ಲ. ಅದ್ರ ಬಗ್ಗೆ ಈಗಾಗಲೇ ನಾವು ಒಂದು ಫೈನಲ್ ನೋಟಿಫಿಕೇಷನ್ ಆಗಿದೆ. ಎಲ್ಲ ಕೂಡ ಹಣ ತೆಗೆದುಕೊಳ್ತಾ ಇದ್ದಾರೆ. ಅದನ್ನು ನೋಡೋಣ ಮುಂದಿನ ದಿವಸದಲ್ಲಿ ಎಷ್ಟು ಜನ ಅದನ್ನು ಹಣ ತೆಗೆದುಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈ ನೀಟ್ಗೂ ಬಿಡದಿ ಹೋರಾಟಕ್ಕೂ ಏನು ಸಂಬಂಧ? ನಾನು ಹೇಳೋದು, ನಮ್ಮ ರಾಜ್ಯ ನಾಯಕರಿಗೆ ಒಂಥರ ಬಾಲಿಶವಾದಂಥ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸ್ಬೇಕು. ಅವರು ನೀಟ್ಗೂ ರೈತರ ಹೋರಾಟಕ್ಕೂ ಬಿಡದಿ ಹೋರಾಟಕ್ಕೂ ಏನು ಸಂಬಂಧ, ಯಾವ್ಯಾವ ಸಂಬಂಧ ಕಲ್ಪಿಸ್ತಾರೆ ಅಂದರೆ ಈ ರೈತರನ್ನು ಇವ್ರನ್ನೂ ಒಂದೇ ಇದ್ರಲ್ಲಿ ತಕ್ಕಲ್ಲಿ ತೂಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಪಾಪ ಯಾರೂ ಸಮರ್ಥವಾದಂಥ BJP ನಾಯಕರು ಇಲ್ಲ ಇಲ್ಲಿ. ಅದರಿಂದ ಈ ರೀತಿ ಹೇಳಿಕೆಗಳು ಬರ್ತವೆ. ನೋಡೋಣ ಮುಂದಿನ ದಿವಸ ಏನಾಗ್ತದೆ. ಸರ್, ಈಗ ನೀವು ಸಮಿತಿ ಮಾಡಿದ್ದೀರಿ. ಇವತ್ತು ಅಲ್ಲಿ ಈ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ ಕೂಡ ಶುರು ಮಾಡಿದ್ದಾರೆ ಸರ್. ಇರಲಿ, ಮಾಡಲಿ. ಅವರು ಎಲ್ಲರೂ ಕೆಲವರು ಬೇರೆ ಬೇರೆ ರೀತಿ ವಿಭಿನ್ನವಾದ ರೀತಿಯಲ್ಲಿ ಅವರ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥ ಕೆಲಸ ಮಾಡಲಿ. ಅವರಿಂದ ನಮಗೇನು ಮಾಹಿತಿ ಬರ್ತದೋ ಅದನ್ನು ನೋಡೋಣ. ಅದನ್ನು ಮುಂದೆ ಅವ್ರು ನಮಗೇನು ಮಾರ್ಗದರ್ಶನ ಮಾಡ್ತಾರೆ ಗೋಪಾಲ್ ಗೌಡರು, ಅದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತೀವಿ.